ಹೇಳಿದೀವಿ ಕಾಂಟ್ರಾಕ್ಟ್ ನಾವು ಸುಮ್ಕಿರಿ ಯಾಕೆ ಹಾಳು ಮಾಡ್ಕೊಂಡು ಹೋಗಿ ಮನೆ ಹಾಳು ಮಾಡ್ಕೊಳ್ಳಿ. ಏನ್ ಮುಂಚೆ ಕೆಲಸ ಇತ್ತು ಆ ಕೆಲಸ ಮಾಡ್ಬೇಕು. ನೋಡ್ರಿ ಒಂದ್ ವೆಹಿಕಲ್ ಹೋಗಕ್ ಜಾಗ ಇಲ್ಲ. ತಲೆಗೆ ಎಣ್ಣೆ ಕಣ್ಣ ಕೇಳ್ತಾವನೆ. ಇಲ್ಲಿ 3 ಅಡಿ ಹೋಯ್ತು, ಅಲ್ಲಿ 3 ಅಡಿ ಹೋಯ್ತು. ಎಲ್ಲ ಕುತ್ಕೊಂಡು ಇಲ್ಲಿ ಅಭಿಪ್ರಾಯ ಕೇಳಿ ನೋಡ್ರಿ. ಪುಟ್ಟ ಬಜ್ಜಿಯನ್ನ 10 ಅಡಿ ರೋಡ್ ಫುಟ್ಪಾತ್ ಮಾಡಿದ್ದಾರೆ. ಏನಕ್ಕೆ 10 ಅಡಿ? ಏನಕ್ಕೆ? ಒಂದು ವೆಹಿಕಲ್ ಹೋಗಕ್ಕಾಯ್ತಿಲ್ಲ ಅಂತಂದ್ರೆ ಅಷ್ಟು ಚನ್ನರಾಯಪಟ್ಟಣದಲ್ಲಿ ಅಷ್ಟು ಚೆನ್ನಾಗಿ ಕೊಟ್ಟು ಇರೋ ರೋಡನ್ನ ಹಾಳು ಮಾಡ್ತಾ ಇದ್ದಾರೆ. ಅವೈಜ್ಞಾನಿಕ ಪದ್ಧತಿ. ಇವರು ದುಡ್ಡು ಹೊಡೆಯೋಕ್ಕೋಸ್ಕರ, ದುಡ್ಡನ್ನ ಹಾಳು ಮಾಡೋಕ್ಕೋಸ್ಕರ ಸಾವಿರಾರು ಕೋಟಿ ಹಾಳು ಮಾಡೋಕ್ಕೋಸ್ಕರ ಜನರ ದುಡ್ಡು, ತೆರಿಗೆ ದುಡ್ಡು ಜನದ್ದು. ಇದನ್ನ ತೆರಿಗೆ ದುಡ್ಡನ್ನ ತಿನ್ನಕ್ಕೋಸ್ಕರ ಇದನ್ನ ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಸಂಬಂಧಪಟ್ಟ ಇಲಾಖೆ, ಇದಕ್ಕೆ PWD ಮಿನಿಸ್ಟ್ರಿ ಇರ್ಬೋದು, ಯಾರ ಮಿನಿಸ್ಟ್ರಿ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟ ಒಂದು ಇಲಾಖೆ ಬಂದು ನಾಳೆ ಕ್ರಮ 11 ಗಂಟೆ ಒಳಗೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಏನ್ ಮುಂಚೆ ಇತ್ತು ಹಂಗೆ ಡಿವೈಡ್ ಮಾಡ್ಬೇಕು. ಜನ ಬಿಡಲ್ಲ, ಜನ ಹೊಡಿತಾರೆ. ಜನ ಎದ್ರೆ ಯಾರು ಉಳಿಯಲ್ಲ. ಜನ ಮುಂದೆ ಯಾರು ಉಳಿಯಲ್ಲ. ತೆರಿಗೆ ದುಡ್ಡು ಇದು. ಜನ ನಾಳೆ ಎದ್ದೇಳ್ತಾರೆ. ಎಲ್ಲ ಅಲ್ಲಿಂದ ಇಲ್ಲಿವರೆಗೆ ಜನ ನಿಂತ್ಕೋತಾರೆ. ಮುಂಚೆ ಏನಿತ್ತು ಹಂಗೆ ಅದನ್ನೇ ಮಾಡಬೇಕು. ಬೇಕಿಲ್ಲ ಇದು ಅವೈಜ್ಞಾನಿಕ ರೋಡು. ನಮ್ಗೇನು ಅವಶ್ಯಕತೆ ಬೇಕಿಲ್ಲ. ಮುಂಚೆ ಹೆಂಗಿದೆ ಮಾಡಿ ಅದನ್ನ ಜನಕ್ಕೆ 3 ವೆಹಿಕಲ್ ಓಡಾಡೋದಿದ್ರು. ಚನ್ನರಾಯಪಟ್ಟಣದಲ್ಲಿ ಹಾಸನಲ್ಲಿ ಹೋಗ್ಲತ್ತಿದ್ರು. ಚನ್ನರಾಯಪಟ್ಟಣದ ರೋಡು ಮಕಾನಿಂದ ಚಾನಲ್ ಗಂಟೆ ಎಷ್ಟು ಚೆನ್ನಾಗಿದೆ ರವಣ್ಣ. ರೋಡು ಅಷ್ಟಾಗ ಇದೆ. ನಮ್ಮ ಹಾಸನಲ್ಲಿ ಇಲ್ವಲ್ರಿ. ಇಷ್ಟು ಒಂದು ವೆಹಿಕಲ್ ಹೋಗ್ಬೇಕು, ಒಂದು ವೆಹಿಕಲ್ ನಿಂತ್ಕೋಬೇಕು ಅಂತಿದ್ರು. ಅಷ್ಟು ಚೆನ್ನಾಗಿರೋದ ಈ ದುಡ್ಡು ಹೊಡೆಯೋಕ್ಕೋಸ್ಕರ ಹಾಳು ಮಾಡ್ತಾ ಇದ್ದಾರೆ. ಇದು ಎಲ್ಲ ನಾಗರಿಕರ ಪರವಾಗಿ ಚನ್ನರಾಯಪಟ್ಟಣದ ಜನಕ್ಕೆ ಎಲ್ಲರಿಗೂ ಒಂದು ಇದು ಒಳ್ಳೆ ನ್ಯಾಯ ಸಿಗ್ಲಿ. ಏನ್ ಮುಂಚೆ ಇದೆ ಆ ಕೆಲಸ ಮಾಡಲಿ ಅಂತ ಸುಮಾರು ರೈತರು ಸತ್ತೋಗಿರಿ. ನೋಡ್ಬೇಕು ಯಾವ ಮಟ್ಟಕ್ಕೆ ಕೊಟ್ಟಿದ್ದಾರೆ ಅಂತ. ಆಮೇಲೆ ಅಲ್ಲಿ ನೋಡಿ ಏನು ರಾತ್ರಿ ಕಳ್ತನ ಮಾಡೋದು, ಏನು ಅಟ್ಯಾಕ್ ಮಾಡ್ತಾರೆ ಅದು ನಮ್ಮ ಹೋರಾಟಗಾರ ಇವತ್ತು ಅದನ್ನು ನಿಲ್ಲಿಸಿದ್ದಾರೆ. ಮಾಡಕ್ಕೆ ಈಗ ಇಂಜಿನಿಯರ್ ಯಾರು ಇಂಜಿನಿಯರ್ ಇದ್ದ ನಮ್ಮನ್ನು ನೋಡಿ ಕಾರ್ ಹತ್ತಿ ಕತ್ತೋಗಿದ್ದಾನೆ. ಈಗ ಅವನ್ನ ಕಾರ್ ಹತ್ತಿ ಕತ್ತೋಗಿರೋ ಕಳ್ಳಂಗೆ ಎಲ್ಲ ಹುಡುಕೊಡಿ ಅಂದಮೇಲೆ ಕೇಸ್ ಹಾಕ್ಬೇಕು ಇಂಜಿನಿಯರ್ ಮೇಲೆ. ತಕ್ಷಣಕ್ಕೆ ಆ ಇಂಜಿನಿಯರ್ ಸಂಬಂಧಪಟ್ಟ ಅಧಿಕಾರಿಗಳು ಬರಲಿಲ್ಲ ಅಂದರೆ ಉಗ್ರ ಹೋರಾಟನ ಚನ್ನರಾಯಪಟ್ಟಣ ತಾಲೂಕಲ್ಲಿ ನಾಳೆ 10 ಗಂಟೆಗೆಲ್ಲ ಸೇರ್ತಾ ಇದ್ದೀವಿ. ಅಷ್ಟೊಳಗೆ ಬರಲಿಲ್ಲ, ಇವತ್ತು ಗಡುವು ಕೊಡ್ತಾ ಇದ್ದೀವಿ. ಬರಲಿಲ್ಲ ಮುಂದೆ ಆಗ ಅನಾಹುತಕ್ಕೆ ಆ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ನೇರ ಒಣಗಾಕ್ತಾರೆ. ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗಾಗಲೇ ಇಲ್ಲೇನು ಆಕ್ಸಿಡೆಂಟ್ ಆಯಿತು ಆ ರೈತರಿಗೆ ಎಲ್ಲರಿಗೂ ಇವತ್ತು ಲಕ್ಷಾಂತರ ರೂಪಾಯಿನ ಪರಿಹಾರ ಪಾಪ ರೈತರು ಕೊಟ್ಟಿದ್ದಾರೆ. ಯಾರೂ ಬಂದಿಲ್ಲ. ಅದೇ ಕಡೆಯಪ್ಪ. ಅದರಿಂದ ನಾವೊಂದು ಕಾಂಟ್ರಾಕ್ಟರ್ ಲೈಸೆನ್ಸ್ ತಗೋಬೇಕು. ಆಮೇಲೆ ಇಂಜಿನಿಯರ್ ಏನು ಇಲ್ಲಿಂದ ನಮ್ಮ ನೋಡಿ ಕತ್ತೋದ ಅವನ್ನ ಹುಡುಕಿ ಬಂದು ಕೊಡ್ಬೇಕು. ನಾಳೆ 10 ಗಂಟೆ ಹೊತ್ತಿಗೆ ಅವ್ರ ಮೇಲೆ FIR ಆಗಬೇಕು. PWD ಮಿನಿಸ್ಟ್ರೇ ನಾವು ಹೇಳ್ತಾ ಇದ್ದೀವಿ, ನೀವೇನಾರು ಇದು ಸರಿಪಡಿಸ್ತಿಲ್ಲ ಅಂದರೆ ನಾಳೆ ನಿಮ್ಮ ಬೆಂಗಳೂರು ಹೆಡ್ ಆಫೀಸ್ಗೆ ಲೆಕ್ಕ ಹಾಕ್ತೀವಿ. ಅಧಿಕಾರಿಗಳನ್ನ ನಾಳೆ ಬರಲಿಲ್ಲ ಅಂದ್ರೆ ಅವ್ರನ್ನ ಕೂಡಕ್ಕೆ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ಇದು ಎಚ್ಚರಿಕೆ ಕೊಡ್ತಾ ಇದ್ರಿ. ಆಮೇಲೆ ವಿರೋಧ ಪಕ್ಷರು ಅಷ್ಟೇ ನಾಚ್ಕೋಬೇಕು. ವಿರೋಧ ಪಕ್ಷರು ಯಾಕೆಂದ್ರೆ ನೀವು ಅಲ್ಲ ಅವ್ರಿಗೆ 60 ನಿಮಗೆ 40 ಅದೆಲ್ಲ ಗೊತ್ತಾಗ್ಬಿಟ್ಟಿದೆ ನಮಗೆಲ್ಲ. 60-40 ಏನು ಶಾಮೀಲಾಗಿದ್ರೆ ನಿಮಗೂ ಗೌರವ ಇದ್ರೆ ತಕ್ಷಣಕ್ಕೆ ಬಂದು ನಾಳೆ 10 ಗಂಟೆ ನೀವೆಲ್ಲ ಸೇರ್ಬೇಕು. ನಾವು 10 ಗಂಟೆ ಸೇರ್ತೀವಿ. ಅಲ್ಲಿ ಗಂಟೆ ಕೆಲಸ ಬಂದಾಗುತ್ತೆ. ನಾಳೆ 10 ಗಂಟೆ ಬರಲ್ಲ ಅಂದ್ರೆ ನಾವೇ ಬಂದು ಕಿತ್ತಾಕ್ತೀವಿ. ಅವ್ರ ಮೇಲೆ ರೆಡಿ ಮಾಡ್ತೀವಿ. ಎಚ್ಚರಿಕೆ ಕೊಡ್ತಾ ಇದೀವಿ. ರಾಜ್ಯಾಧ್ಯಕ್ಷರು ಯಳ್ಳಾಪುರ ಮಂಜೇಗೌಡರು